ಉತ್ತಮ ಆಕಿಂಚನ್ಯ ಧರ್ಮ ಭಾಗ 2. ಉತ್ತಮ ಆಕಿಂಚನ್ಯ ಧರ್ಮ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರೊಳಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ಆಕಿಂಚನ್ಯ ಧರ್ಮದ 2ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದು ಹೋಗಿದೆ, ಅದನ್ನು ಕೇಳ್ಕೊಬಾರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ಏನಾಗಿತ್ತು, ಕತೆ ನಿಮಗೆ ನಡೀತಾ ಇತ್ತು, ಒಂದು ಯಾವುದೋ ಒಂದು ಮಹತ್ವಪೂರ್ಣ. ಆವಾಗ ಅಲ್ಲಿ ಇದ್ದವರು ಇದನ್ನು ನೀವು ನೇರವಾಗಿ ಕತೆ ಕೇಳಿದ್ರೆ ನನಗೇನು ಗೊತ್ತಾಗೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಹಿಂದಿನ ಭಾಗವನ್ನು ಕೇಳ್ಕೊಬರ್ರಿ. ಆವಾಗ ಅಲ್ಲಿ ಇದ್ದವರೆಲ್ಲ ಅಂದರೆ ದಿಗಂಬರ ಮುನಿಗಳು ಹೇಳಿದ್ರಲ್ಲ, ನೀವು ನಾಳೆ ಬರ್ರಿ ಅಂಥೇಳಿ. ಅವರು ನಾಳೆ ಬೆಳಕು ಬಿಟ್ಟು ಕೂಡಲೇ ಅತಿಯಾದ ಸಂಖ್ಯೆಯಲ್ಲಿ ಬಂದೆಲ್ಲ ಅಲ್ಲಿಗೆ ನಿಂತುಬಿಟ್ರು. ಯಾರು? ಆ ಸಭಿಕರು, ಮಿಥ್ಯಾದರ್ಶಿಗಳೆಲ್ಲ. ಆವಾಗ ದೇವತೆಗಳು ಏನು ಮಾಡಿದರು? ವಿಕ್ರಿಯ ಶಕ್ತಿಯಿಂದ ಅನೇಕ ದೇವತೆಗಳು ಅಲ್ಲಿಗೆ ಬಂದಿದ್ದರು. ಅದಾದ ನಂತರ ಜಿನೇಂದ್ರ ಭಗವಾನರದೊಂದು ಮೂರ್ತಿಯನ್ನು ತಂದಿದ್ದರು. ಅದಾದ ನಂತರ ಏನು ಈ ಮಿಥ್ಯಾದೃಷ್ಟಿಗಳು ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಿದ್ರು ನೋಡ್ರಿ, ಅದೇ ಆಕಾರದ ಒಬ್ಬ ದೇವ ಕೂಡ ಬಂದಿದ್ದರು. ಅಂದರೆ ಅವರು ವಿಕ್ರಿಯ ಶಕ್ತಿಯಿಂದ ಏನು ಬೇಕಾದ್ರೂ ಮಾಡ್ತಾರಲ್ಲ, ಅದೇ ಆಕಾರದ ದೇವ ಬಂದಿದ್ದ. ಅವನು ಕೂಡ ಎಲ್ಲರೂ ಸೇರಿಕೊಂಡು ಜಿನೇಂದ್ರ ಭಕ್ತಿಯ ಮೂರ್ತಿಯ ಅಭಿಷೇಕವನ್ನು ಮಾಡಿದ್ರು. ಮಿಥ್ಯಾದೃಷ್ಟಿಗಳು ಕಣ್ಣನ್ನು ಮುಚ್ಚದೇ ನೋಡ್ತಾ ಇದ್ದಾರೆ ಎಲ್ಲರೂ. ಯಾಕೆಂತಂದರೆ ನಮ್ಮ ದೇವ ಕೂಡ ಜಿನೇಂದ್ರ ಭಗವಾನರ ಅಭಿಷೇಕ ಪೂಜೆ ಮಾಡುತ್ತಾನೆ ಅಂತ ಅಂದಮೇಲೆ, ಭಕ್ತಿ ಮಾಡ್ತಾನೆ ಅಂತ ಅಂದಮೇಲೆ ಜಿನೇಂದ್ರ ಭಗವಾನರು ಎಷ್ಟು ಶ್ರೇಷ್ಠ, ಹಾಗೆ ತಮ್ಮಲ್ಲೇ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರ ಮನಸ್ಸು ಕೂಡ ಬದಲಾಗಿ ಹೋಯಿತು. ಆಮೇಲೆ ಅಲ್ಲಿ ಆಚಾರ್ಯರಿಗೆ ಶರಣಾಗತಿಯಾಗಿ ಅವರು ಎಲ್ಲರೂ ಜೈನ ಧರ್ಮವನ್ನು ಪುನಃ ಸ್ವೀಕಾರ ಮಾಡಿದರು. ಮತ್ತು ಆ ಆಚಾರ್ಯರಿಂದ ಅದು ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಜೀವಗಳದ್ದು ಉದ್ಧಾರ ಆಯಿತು. ಯಾಕೆಂದರೆ ಅವರು ಮಿಥ್ಯಾತ್ವವನ್ನು ಬಿಟ್ಟು ಸಮ್ಯಕ್ ದರ್ಶನವನ್ನು ಸ್ವೀಕಾರ ಮಾಡಿದರು. ಅದು ಯಾರಿಗೆ ಸಾಧ್ಯ? ಅಂಥ ಉತ್ತಮವಾದ ಆ ಕಿಂಚನ್ಯ ಧರ್ಮವನ್ನು ಧಾರಣೆ ಮಾಡಿರುವಂತಹ ದಿಗಂಬರ ಮುನಿಗಳಿಗೆ ಮಾತ್ರ ಈ ಕೆಲಸ ಮಾಡಲು ಸಾಧ್ಯ. ಯಾಕೆಂತಂದರೆ ಅವರಲ್ಲಿ ಈ ರಾಜ್ಯ ಇಲ್ಲ, ಸಂಪತ್ತಿಲ್ಲ, ಸೈನಿಕರಿಲ್ಲ. ಅಂಥ ಪಕ್ಷದಲ್ಲಿ ಯಾರೂ ಇಲ್ಲದೆ ಅವರು ಇಂಥ ದೊಡ್ಡ ಸಾಧನೆಯನ್ನು ಮಾಡಿದರು ಅಂದರೆ ಅದು ಆತ್ಮಧ್ಯಾನದ ಬಲದಿಂದಲೇ ಮಾಡಿದರು. ಬೇರೆ ಅವರಲ್ಲಿ ಏನೂ ಇರಲಿಲ್ಲ. ಇದು ತಪದ ಪ್ರಭಾವ ಇದೆ. ಆ ಪ್ರಭಾವದಿಂದ ದೇವತೆಗಳು ಕೂಡ ಆಕರ್ಷಿತ ಆಗಿ ಬಂದು ಇವರ ಕೆಲಸವನ್ನು ಮತ್ತು ಜೈನ ಧರ್ಮದ ಪ್ರಭಾವನೆಯನ್ನು ಮಾಡಿ ಹೋದರು. ಧ್ಯಾನದ ಸಿದ್ಧಿಗಾಗಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕಾಗ್ತದೆ. ಇಂದ್ರಿಯಗಳನ್ನು ಜಯಿಸದೆಯೇ ಮನಸ್ಸು ಸ್ಥಿರ ಆಗುವುದಿಲ್ಲ. ಮನಸ್ಸು ಸ್ಥಿರವಾಗದೆಯೇ ಆತ್ಮಧ್ಯಾನ ಕೂಡ ಆಗುವುದಿಲ್ಲ. ಆತ್ಮಧ್ಯಾನದ ಸಿದ್ಧಿಗೋಸ್ಕರ ಇಷ್ಟ ಅನಿಷ್ಟ ವಸ್ತುಗಳಲ್ಲಿ ಮೋಹವನ್ನು ಬಿಡಬೇಕಾಗ್ತದೆ. ಕಾರಣ ರಾಗ ದ್ವೇಷಗಳೇ ಕರ್ಮಬಂಧದ ಕಾರಣಗಳು ಇದ್ದಾವೆ. ನನಗೆ ಚಳಿ ಆಗ್ತಿದೆ, ಸೆಕೆ ಆಗ್ತಿದೆ, ನಾನು ಸುಖಿ ಇದ್ದೀನಿ, ನಾನು ದುಃಖಿ ಇದ್ದೀನಿ, ಈ ರೀತಿ ಎಲ್ಲ ಸಂಕಲ್ಪ ವಿಕಲ್ಪಗಳಿಂದ ಹೊಸ ಕರ್ಮಗಳ ಬಂಧನೇ ಆಗ್ತದೆ. ಶೀತ ಉಷ್ಣ ಸುಖ ದುಃಖ ಆದಿಗಳು ಎಲ್ಲವೂ ಇವು ಮೂರ್ತಿಕ ಪುದ್ಗಲ ದ್ರವ್ಯದ ಸ್ವಭಾವ ಇದೆ. ಆದರೆ ನಾನು ಅಚಿಂತ್ಯ ಅನಂತ ಜ್ಞಾನಾದಿ ಗುಣಗಳಿಂದ ಯುಕ್ತನಿದ್ದೇನೆ. ಈ ರೀತಿ ಜ್ಞಾನಿಗಳಷ್ಟೇ ಇದನ್ನು ತಿಳಿಯಲು ಸಾಧ್ಯ. ಅದರಲ್ಲೂ ವೇದಜ್ಞಾನಿಗಳು ಅಂದರೆ ವೇದ ವಿಜ್ಞಾನಿಗಳು ಮಾತ್ರ ಇದನ್ನು ತಿಳಿಯಲು ಸಾಧ್ಯ. ಅಜ್ಞಾನಿಗಳಿಗೆ ಇವೆಲ್ಲ ಏನೂ ಕೂಡ ಗೊತ್ತಾಗಲ್ಲ. ಅಜ್ಞಾನಿ ಜೀವ ಏನು ತಿಳಿತಾರೆ? ಇವು ಎಲ್ಲವೂ ನನ್ನವೇ ಇದ್ದಾವೆ, ಇದೆಲ್ಲ ನನ್ನದೇ ಇದೆ ಅಂಥೇಳಿ ಅವ್ರು ತಿಳಿತಾರೆ. ಆದ್ದರಿಂದ ಅವರಿಗೆ ಆತ್ಮಧ್ಯಾನದ ಸಿದ್ಧಿ ಆಗಲು ಸಾಧ್ಯ ಇಲ್ಲ. ಜ್ಞಾನಿಗಳಾದ ಯೋಗಿಗಳು ತನ್ನನ್ನು ಅಬದ್ಧ, ಅಸ್ಪಷ್ಟ, ಶುದ್ಧ, ಸಿದ್ಧ, ಭಗವಂತನಂತೆ ತಿಳಿದು ಶುದ್ಧ ಸ್ಫಟಿಕದಂತೆ ನಿರ್ಮಲ, ಆಕಾಶದಂತೆ ನಿಸ್ಸಂಗ, ಅತೀಂದ್ರಿಯ, ಅನಂತ ಜ್ಞಾನ ದರ್ಶನ, ಸುಖ, ವೀರ್ಯ ಮೊದಲಾದ ಅನಂತ ಸ್ವಾಭಾವಿಕ ಗುಣಗಳ ಭಂಡಾರ ಎಂದು ತಿಳಿದು ಆತ್ಮಸ್ವರೂಪದಲ್ಲಿಯೇ ಅವರು ಲೀನರಿರ್ತಾರೆ. ಅದನ್ನು ಬಿಟ್ಟು ಅವರಿಗೆ ಹೊರಗಡೆ ಬರೋದಕ್ಕೆ ಸ್ವಲ್ಪ ಕೂಡ ಇಚ್ಛೆ ಇರೋದಿಲ್ಲ. ಯಾಕೆಂದರೆ ಆತ್ಮನಲ್ಲಿಯೇ ಒಂದು ರೀತಿ ಅವರಿಗೆ ರಸದ ಅನುಭವ ಆಗ್ತಿರುತ್ತೆ. ಅದನ್ನು ಆತ್ಮಾನುಭವ ಅಂತಾರೆ. ಒಂದು ಸಲ ಜೀವಕ್ಕೆ ಸರಿಯಾಗಿ ಆತ್ಮಾನುಭವ ಆಗೋದಕ್ಕೆ ಪ್ರಾರಂಭ ಮಾಡಿದರೆ ಜೀವ ಮತ್ತೆ ಅದರಲ್ಲೇ ಮಗನ ಆಗಿಬಿಡ್ತಾನೆ. ಯಾಕೆಂತಂದರೆ ಅದಕ್ಕಿಂತ ಜಾಸ್ತಿ ಸುಖ ಜೀವನಿಗೆ ಬೇರೆ ಯಾವುದೂ ಕೂಡ ಇಲ್ಲ. ಹಾಗಂತ ಹೇಳಿ ಎಲ್ಲ ಆಧ್ಯಾತ್ಮಶಾಸ್ತ್ರಗಳಲ್ಲಿ ಆಚಾರ್ಯ ಭಗವಾನ್ ಬರೆದಿದ್ದಾರೆ ಮತ್ತು ಜಿನದೇವರು ಅದನ್ನು ಆ ಥರ ಹೇಳಿದ್ದಾರೆ ನೋಡಿ. ಅನಂತ ಕರ್ಮಗಳ ನಿರ್ಜರೆಯನ್ನು ಅಂಥವ್ರು ಮಾಡ್ತಾರೆ. ಯಾರು ಆತ್ಮನಲ್ಲಿಯೇ ಇರ್ತಾರೆ ಅಂದರೆ ಆ ಕಿಂಚನ್ಯ ಭಾವನೆಯಲ್ಲಿ ಇರ್ತಾರೆ, ಅವರು ಅನಂತ ಕರ್ಮಗಳನ್ನು ನಿರ್ಜರೆ ಮಾಡ್ತಾ ಇರ್ತಾರೆ. ಅವರ ಅಂತರಂಗವನ್ನು ತಿಳಿಯಲು ಸಾಧ್ಯ ಇಲ್ಲ.
ಅವರ ಬಾಹ್ಯ ಮುದ್ರೆಯನ್ನು ಮಾತ್ರ ನಾವು ನೋಡ್ಬೋದು. ಬಾಹ್ಯ ಮುದ್ರೆಯನ್ನು ನೋಡಿಯೇ ಅನೇಕ ಜೀವಗಳಿಗೆ ಆತ್ಮಜ್ಞಾನದ ಪ್ರಾಪ್ತಿ ಆಗ್ತದೆ. ಅಂತರಂಗ ಪರಿಣಾಮ ಅದನ್ನು ನಮ್ಮಂಥವ್ರು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದೆಲ್ಲ ಪ್ರತ್ಯಕ್ಷ ಜ್ಞಾನದ ವಿಷಯ. ಅಂದರೆ ಅವಧಿ ಜ್ಞಾನ, ಮಹಾಪರ್ಯಾಯ ಜ್ಞಾನ, ಕೇವಲ ಜ್ಞಾನ, ಈ 3 ಪ್ರತ್ಯಕ್ಷ ಜ್ಞಾನಗಳ ವಿಷಯ ಆಗಿದೆ ಅದು. ಆದ್ದರಿಂದ ಸಾಮಾನ್ಯರ ವಿಷಯ ಅಲ್ಲ. ಯಾಕೆಂದರೆ ಜೀವದ ಅಂತರಂಗ ಪರಿಣಾಮವನ್ನು ತಿಳಿಯೋದು ನಮ್ಮಿಂದ ಸಾಧ್ಯ ಇಲ್ಲ. ಬಾಹ್ಯ ಆಚರಣೆಯನ್ನು ಇದನ್ನಷ್ಟು ನೋಡ್ಬೋದು ಅಷ್ಟೇ ಅಲ್ವಾ. ನೋಡಿ, ಯೋಗಿಗಳ ಬಾಹ್ಯ ಮುದ್ರೆ ನೋಡಿ ಮನುಷ್ಯರಿಗೆ ಯಾಕೆ ಕ್ರೂರ ತಿರಿಯಂಚುಗಳು ಕೂಡ ತಮ್ಮ ತಮ್ಮ ವೈರೇ ಬಿಟ್ಟು ಆತ್ಮಜ್ಞಾನವನ್ನು ಪಡಿತಾವೆ. ಉದಾಹರಣೆಗೆ ನೋಡ್ರಿ, ಒಂದು ಒಂದು ಕಾಡಿನಲ್ಲಿ ಒಬ್ಬ ಘೋರ ತಪಸ್ವಿ ಮುನಿರಾಜರು ಧ್ಯಾನಸ್ಥರಾಗಿದ್ದರು. ಅನೇಕ ತಿರಿಯಂಚುಗಳು ಅಲ್ಲಿ ಬಂದು ಸಮಾಧಾನ ಹೊಂದಿ ವಿಶ್ರಮಿಸುತ್ತಿದ್ದು ಅವರ ಚರಣಮೂಲದಲ್ಲಿ. ಆಗ ಒಂದು ಸಿಂಹ ಮತ್ತೊಂದು ಆನೆ ಜಗಳ ಮಾಡ್ತಾ ಅಲ್ಲಿಗೆ ಬಂದು ಮುನಿಗಳನ್ನು ನೋಡಿ ಅವು ಶಾಂತ ಆದವು. ಅಲ್ಲೇ ಇದ್ದಂತಹ ಇನ್ನೊಬ್ಬರು ಮುನಿರಾಜರು ದೊಡ್ಡ ಮುನಿರಾಜರಿಗೆ ಪ್ರಶ್ನೆ ಮಾಡಿದ್ರು, ಹೇ ಮುನಿರಾಜ್, ಈ ಜೀವಗಳು ಯಾವುವು ಇದ್ದು ಈ ರೀತಿ ಸಿಟ್ಟಿನಲ್ಲಿ ಯಾಕೆ ಹೊಡೆದಾಡಿಕೊಳ್ಳುತ್ತದವೆ? ನಿಮ್ಮ ಹತ್ರ ಬಂದ ತಕ್ಷಣ ಯಾಕೆ ಶಾಂತ ಅದು? ಇದನ್ನು ಈ ರೀತಿ ಪ್ರಶ್ನೆ ಮಾಡಿದ್ರು. ಆವಾಗ ಆ ಮುನಿರಾಜರು ಅಂದರು, ದೊಡ್ಡ ಮುನಿರಾಜರು ಅಂದರು, ಹಿಂದಿನ ಭಾವದಲ್ಲಿ ಇವರಿಬ್ಬರು ದೊಡ್ಡ ಶ್ರೀಮಂತರು, ಅಣ್ಣ ತಮ್ಮ ಇದ್ದರು. ಇವರು ಶ್ರೀಮಂತಿಕೆ ಇತ್ತು ಮತ್ತು ಇವರು ಅಣ್ಣ ತಮ್ಮ ಇದ್ದರು. ಆವಾಗ ಒಂದು ಸಲ ಹೊರದೇಶಕ್ಕೆ ಹೋಗಿ ಧನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಇಬ್ಬರಲ್ಲಿ ಮಾತುಕತೆ ಆಯಿತು. ಹಾಗೆಯೇ ಹೋದರು ಕೂಡ. ಆವಾಗ ಏನಾಯಿತು, ದನ ಕೂಡ ಬಹಳ ಸಂಪಾದನೆ ಆಯಿತು. ಇಬ್ಬರಿಗೂ ಧನ ಭಾಳ ಸಂಪಾದನೆ ಆಯಿತು, ಪುಣ್ಯದಿಂದ ಆಯಿತು. ಈ ಧನವನ್ನು ಸಂಪಾದನೆ ಮಾಡಿ ಮರಳಬೇಕಿದ್ರೆ ಇಬ್ಬರಿಗೂ ಕೂಡ ಆ ಧನದ ಮೇಲೆ ಒಂದು ರೀತಿ ದುರಾಸೆ ಹುಟ್ಟಿತು. ಆ ಆಸೆಯಿಂದ ಏನಾಯಿತು ಅಂತಂದರೆ ಅವರು ಒಬ್ಬರಿಗೊಬ್ಬರು ವಿಷ ಬೆರೆಸಿಬಿಟ್ರು. ಅವನಿಗೂ ಇವನ ಮೇಲೆ ವಿಷ ಬೆರೆಸೋಣ ಅಂತ ಮನಸ್ಸು ಬಂತು, ಇವನಿಗೂ ಅವನಿಗೆ ಊಟದಲ್ಲಿ ವಿಷ ಬೆರೆಸೋಣ ಅಂತೇಳಿ ಮನಸ್ಸಾಯಿತು. ಇಬ್ಬರೂ ಊಟದಲ್ಲಿ ವಿಷವನ್ನು ಬೆರೆಸಿ ಒಬ್ರಿಗೊಬ್ಬರು ಇಬ್ಬರೂ ಸತ್ತು ಹೋದರು. ನೋಡಿ, ದುರಾಶೆ ಅತಿ ಆಸೆಗೋಸ್ಕರ ಒಳಗಾಗಿ ತಮ್ಮ ಜೀವನವನ್ನೇ ಇಬ್ಬರು ಕೂಡ ಕಳ್ಕೊಂಬಿಟ್ರು. ಅಷ್ಟರ ಮೇಲೆ ಅಲ್ಲಿಂದ ಸತ್ತು ಹೋದರು. ಅಲ್ಲಿ ಸತ್ತು ಆರ್ತಧ್ಯಾನದಿಂದ ಈ ತಿರಿಯಂಚಿಗತ್ತಿಲಿ ಬಂದರು. ಈಗ ನನ್ನನ್ನು ನೋಡಿ ಅವಕ್ಕೆ ಜಾತಿ ಸ್ಮರಣೆ ಆಗಿದೆ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಮುನಿಗಳು ಹೇಳಿದ್ರು. ಆ ಪಶ್ಚಾತ್ತಾಪದ ಸಮಯದಲ್ಲಿ ಯಾವುದಾದ್ರೂ ನಿಯಮ ಕೊಟ್ಟರೆ ಜೀವಗಳು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತವೆ. ಆ ರೀತಿ ಪಶ್ಚಾತ್ತಾಪ ಆಗಬೇಕಿದ್ರೆ ಆ ತಿರಿಯಂಚುಗಳಿಗೆ ಅವುಗಳಿಗೆ ಉಪದೇಶ ಕೊಟ್ಟು ಆಮೇಲೆ ಅನುರೋಧಗಳನ್ನ ಕೊಟ್ಟರು. ಯಾಕೆಂದರೆ ಪಾಪ ತಿರಿಯಂಚ 5ನೇ ಗುಣಸ್ಥಾನದಕ್ಕಿಂತ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಷ್ಟು ಅದನ್ನ ಪಾಲನೆ ಮಾಡೋದೇ ಪಾಪ ಅವು ದೊಡ್ಡದು. ಅನುರೋಧಗಳನ್ನ ಪಾಲನೆ ಮಾಡೋದೇ ದೊಡ್ಡ ವಿಷಯ. ನಾವು ಮನಸ್ಸೇ ಮಾಡಲ್ಲ, ಅವು ಮಾಡ್ತವೆ ಅಂದರೆ ಅದು ಪೂಜ್ಯ ಇದ್ದಾವೆ. ಅವು ಅರ್ಥ ಆದಲ್ಲ. ಅನುರೋಧಗಳನ್ನ ಕೊಟ್ಟರು. ಆ ಅನುರೋಧಗಳನ್ನ ಪಾಲಿಸ್ತಾ ಅವಿಬ್ಬರು ಎರಡೂ ಜೀವಗಳು ಸಮಾಧಿಯನ್ನು ಸಾಧಿಸಿ ಪರ್ಯಾಯದಲ್ಲಿ ಹೋಗಿ ದೇವತೆಗಳಾಗ್ಬಿಟ್ರು. ನೋಡಿರಿ, ಈಗ ನೋಡಿರಿ, ಮನುಷ್ಯರದಷ್ಟೇ ಇರಲಿ, ಎಷ್ಟೋ ತಿರಿಯಂಚುಗಳು ಎಷ್ಟೋ ಕಲ್ಯಾಣ ಮಾಡ್ಕೊಂಡಿದ್ದಾವೆ. ಇನ್ನು ಮನ ವಚನ ಕಾಯದಿಂದ ಪರಿಗ್ರಹ ತ್ಯಾಗಿಗೆ, ಅಂದರೆ ಮನಸ್ಸಿನಿಂದ ತ್ಯಾಗ ಇರ್ತದೆ, ವಚನದಿಂದ ತ್ಯಾಗ ಇರ್ತದೆ, ಕಾಯದಿಂದಲೂ ತ್ಯಾಗ ಇರ್ತದೆ. ಅಂತಹ ಪರಿಗ್ರಹ ತ್ಯಾಗಿಗೆ ಮಾತ್ರ ಆಕಿಂಚನೀಯ ಧರ್ಮ ಫಲಿಸುತ್ತದೆ, ಬೇರೆಯವರಿಗೆ ಆಗಲ್ಲ. ಲೋಭಿ ಜೀವನಿಗೆ ಅದರ ಪರಿಚಯವೇ ಆಗೋದಿಲ್ಲ. ಮೊದಲೇ ಅವನು ತ್ಯಾಗ ಮಾಡೋದು, ಆ ಧರ್ಮ ಪಾಲನೆ ಮಾಡೋದು ದೂರದ ಮಾತಿರಲಿ, ಅವನಿಗೆ ಅದರ ಪರಿಚಯ ಕೂಡ ಆಗಲ್ಲ. ಆ ಕಿಂಚನೀಯ ಧರ್ಮದ ಪರಿಚಯ ಕೂಡ ಆಗಲ್ಲ. ಯಾಕೆಂದರೆ ಅವನು ಪ್ರತಿ ಸಮಯ ರಾತ್ರಿ ಹಗಲು ಹೇರಳವಾಗಿ ಸಂಪಾದನೆಗೆ ಅವನು ಏನು ಮಾಡ್ತಿರ್ತಾನೆ, ಸಂಪಾದನೆಯ ವಿಷಯದಲ್ಲಿಯೇ ಪರಿಗ್ರಹ ಕೂಡಿ ಹಾಕುವುದರಲ್ಲಿಯೇ ಅವನ ಇದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಇದನ್ನೆಲ್ಲ ಹೇಳಿದ್ರೆ ಅವನು ಹೇಳುವವರನ್ನೇ ಹುಚ್ಚ ಅಂಥೇಳಿ ಬೈತಾನೆ ಅಲ್ವಾ. ನಿನಗೇನು ಆಗಿಲ್ಲ ಅಂತಂದರೆ ನನಗೂ ಮಾಡೋದಕ್ಕೆ ನೀ ಬಿಡಲ್ಲ ಈ ಥರ ಅಂತಾನೆ. ನೀನಂತೂ ಪುರುಷ ಲಕ್ಷಣದಲ್ಲಿ ಇಲ್ಲ, ನಿನಗಂತೂ ದುಡಿಯೋದಕ್ಕೆ ಬರಲ್ಲ, ಅದಕ್ಕೆ ಅಂಥೇಳಿ ಇದೊಂದು ಹೇಳ್ತೀನಿ, ನಾನು ನಮ್ಮ ದುಡಿಯೋರಿಗೂ ಕೂಡ ನೀನು ಹೊಟ್ಟೆ ಕಿಚ್ಚು ಮಾಡ್ತಿ, ಈ ರೀತಿಯೆಲ್ಲ ಹೇಳ್ತಾನೆ ಅಲ್ವಾ. ಅವರು ಅದೇ ರೀತಿ ಹೇಳ್ತಾರೆ. ನೋಡಿ, ಸಮಯಸಾರ ಮಹಾಶಾಸ್ತ್ರದಲ್ಲಿ ಯಾವ ಜೀವನು ದರ್ಶನ ಜ್ಞಾನ ಚಾರಿತ್ರ್ಯದಲ್ಲಿ ಸ್ಥಿರವಾಗಿರುವನೋ ಅದು ಅವನ ಸ್ವಸಮಯ ಇದೆ ಎಂದು ಹೇಳಿದ್ದಾರೆ. ಅಂದರೆ ಅದು ನಮ್ಮ ಸ್ವಂತ ಸಮಯ ಇದೆ. ಮತ್ತು ಪುದ್ಗಲ ರೂಪವಾದ ಕರ್ಮ ಪ್ರದೇಶಗಳಲ್ಲಿ ಆ ಕರ್ಮ ಪ್ರದೇಶಗಳನ್ನೇ ತನ್ನದೆಂದು ತಿಳಿತಾನೆ ನೋಡು, ಅದು ಪರಸಮಯ ಇದೆ. ಅಂದರೆ ಸ್ವಸಮಯ ಒಂದು, ಪರಸಮಯ.
ಜೀವ ಸ್ವಸಮಯದಲ್ಲಿ ಇದ್ದರೆ ಮಾತ್ರ ಆಶ್ರವ ಬಂಧಗಳಿಂದ ರಕ್ಷಿಸಿಕೊಂಡು ಅಸಂಖ್ಯ ಕರ್ಮಗಳನ್ನು ನಿರ್ಜರೆ ಮಾಡಿ ಹಾಕ್ತದೆ. ಪರ ಸಮಯದಲ್ಲಿ ಅಂದರೆ ಪರವಸ್ತುಗಳ ಜೊತೆಗೆ ಇದ್ದರೆ ಭಾಳ ಕರ್ಮಗಳನ್ನು ಬಂಧ ಮಾಡ್ಕೊಳ್ತದೆ ಅಲ್ವಾ. ಇದು ಇದರ ಸಾರಾಂಶ ಅಲ್ವಾ. ಇಲ್ಲಿ ಏನಾಗ್ತದೆ ಅಂತಂದರೆ ತನ್ನ ಆತ್ಮ ಸ್ವಭಾವದಲ್ಲಿ ಮಗ್ನನಾಗುವವನಿಗೆಯೇ ಈ ಉತ್ತಮ ಆಕಿಂಚನ್ಯ ಧರ್ಮ ಪ್ರಾಪ್ತ ಆಗ್ತದೆ. ಇದು ಈ ಆಕಿಂಚನ್ಯ ಧರ್ಮ ಏನಿದೆ ಇದು ಪರಮ ವೀತರಾಗ ವೃತ್ತಿ ಇದೆ. ಆಕಿಂಚನ್ಯ ಧರ್ಮ ಪ್ರಾಪ್ತವಾದವರಿಗೆ ಶುದ್ಧ ಆತ್ಮನನ್ನು ವಿಚಾರ ಮಾಡುವಂತಹ ಶಕ್ತಿಯು ಕೂಡ ಪ್ರಕಟ ಆಗ್ತದೆ. ನೋಡಿ, ಆಕಿಂಚನ್ಯ ಧರ್ಮ ಧರಿಸಿದ ಯೋಗಿಗಳಿಂದ ಜಿನ ಧರ್ಮದ ದೊಡ್ಡ ಪ್ರಭಾವನೆ ಆಗಿದೆ. ಆವಾಗ ಭಾಳ ಎಲ್ಲ ಹಿಂದೆ ಭಾಳ ದೊಡ್ಡದು ಆಗಿದೆ ಹಿಂದೆ. ನೋಡಿ, ಉದಾಹರಣೆಗೆ ಕುಂದ ಆಚಾರ್ಯರು ಒಂದು ಸಲ ಸಂಘ ಸಹಿತ ಅವರು ಗಿರ್ನಾರ್ಗೆ ಬಂದರು. ಅಲ್ಲಿ ಆವಾಗ ಶ್ವೇತಂಬರರು ಏನಂದರು, ನಾವು ಮೊದಲು ದರ್ಶನ ಪೂಜೆಯನ್ನು ಪಾಲ್ಕಿಯನ್ನೆಲ್ಲ ಮಾಡ್ತೀವಿ ಅಂತಂದರು. ಎಲ್ಲಿ? ಗಿರ್ನಾರ್ ಗುಡ್ಡದ ಮೇಲೆ. ಅದಕ್ಕೆ ಕುಂದ ಆಚಾರ್ಯರಂದರು, ಇಲ್ಲ, ಅನಾದಿ ಕಾಲದಿಂದ ದಿಗಂಬರ ಮುನಿ ಪರಂಪರೆ ಇದೆ, ನಾವೇ ಮೊದಲು ಮಾಡಬೇಕು ಅಂತಂದರು. ಪರಸ್ಪರ ದೊಡ್ಡ ಜಗಳ ಪ್ರಾರಂಭ ಆಯಿತು. ಆವಾಗ ಕುಂದ ಆಚಾರ್ಯ ಹೇಳಿದ್ರು, ಯಾರು ಸರಸ್ವತಿಯ ಮೂರ್ತಿಯನ್ನು ಅಲ್ಲಿ ಮಾತಾಡಿಸ್ತಾರೆ ಅವರಿಗೆ, ಅಂದರೆ ಯಾರು ದೇವತೆಗಳಿಂದನೇ ಈ ವಿಷಯ ಹೇಳಿಸ್ಬೇಕು, ಮನುಷ್ಯನಿಂದ ತೀರ್ಮಾನ ಆಗಲ್ಲ ಅಂತಂದರು. ಆವಾಗ ಅವರು ಶ್ವೇತಂಬರು ಏನೇ ಮಾಡಿದ್ರು ಆ ಮೂರ್ತಿನ ಮಾತಾಡ್ಸೋದಕ್ಕಾಗಲ್ಲ. ಕುಂದ ಆಚಾರ್ಯರು ತಲೆ ಮೇಲೆ ಪಿಂಚಿ ಇಟ್ಟು ಹೇಳಿದ್ರು, ಹೇಳ್ದೇವಿ ಮೊದಲು ಯಾರು? ಆವಾಗ ಆ ಮೂರ್ತಿ ಹೇಳ್ತು, ಆದಿ ದಿಗಂಬರ. ಅಷ್ಟರ ನಂತರ ಅಲ್ಲಿ ಮೊದಲು ಎಲ್ಲ ಗುಡ್ಡದ ಮೇಲೆ ಪೂಜೆ ಮಾಡುವಂತಹ, ದರ್ಶನ ಮಾಡುವಂತಹ ಯೋಗ್ಯತೆ ಅರ್ಹತೆ ಯಾರಿಗೆ ಸಿಕ್ತು? ದಿಗಂಬರ ಮುನಿಗಳಿಗೆ ಸಿಕ್ತು, ದಿಗಂಬರಿಗೆ ಸಿಕ್ತು. ಇದು ಆ ಸಮಯದಲ್ಲಿ ಕುಂದಾಚಾರ್ಯರು ಮಾಡಿದಂಥ ಭಾಳ ದೊಡ್ಡ ಉಪಕಾರ ಇದೆ ಅಲ್ವಾ. ಇದೆಲ್ಲ ಮತ್ತೆ ಎಂತೆಂಥ ಆಧ್ಯಾತ್ಮ ಶಾಸ್ತ್ರಗಳನ್ನು ಅವರು ತಿಳಿದು ಅದನ್ನೆಲ್ಲ ಲಿಪಿಬದ್ಧ ಮಾಡಿದರು ಪ್ರಾಕೃತ ಭಾಷೆಯಲ್ಲಿ ಅಲ್ವಾ. ಇದು ಅವರ ಆತ್ಮನಲ್ಲಿ ಇರುವ ಆಕಿಂಚನ್ಯ ಧರ್ಮದ ಪ್ರಭಾವ ಅಲ್ವಾ. ಇನ್ನು ಮುಂದೆ ಸಮಂತ ಭದ್ರಾಚಾರ್ಯರು ನೋಡಿ, ಅಲ್ಲಿ ಒಂದು ಸ್ಥಳದಲ್ಲಿ ಅವರಿಗೆ ಇಂಥ ದೊಡ್ಡ ಉಪಸರ್ಗ ಬಂತು. ಏನು ಅಂತಂದರೆ, ಮಿಥ್ಯಾದೃಷ್ಟಿ ಒಂದು ಪಿಂಡಿ ಇತ್ತು, ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗ ಸಮಂತ ಭದ್ರಾಚಾರ್ಯ ಏನಂದರು, ನಾಳೆ ನಾನು ಮಾಡುತ್ತೇನೆ ಅಂತ ಹೇಳಿ ಅವತ್ತು ತಪ್ಪಿಸಿಕೊಂಡು ಹೋದರು. ರಾತ್ರಿ ಎಲ್ಲ ಧ್ಯಾನದಲ್ಲಿ ಕೂತರು. ಆವಾಗ ಶಾಸನ ದೇವಿಯ ಆಸನ ಕಂಪಾಯಮಾನ ಆಗಿ ಹೋಯಿತು. ಶಾಸನ ರಕ್ಷಕ ದೇವಿ ರಾತ್ರಿ ಬಂದು ಕನಸಿನಲ್ಲಿ ಹೇಳಲು, ಅಂದರೆ ನೀವು 24 ತೀರ್ಥಂಕರರ ಸ್ತುತಿಯನ್ನು ಪ್ರಾರಂಭ ಮಾಡಿರಿ ಅಂಥೇಳಿ. ಆವಾಗ ಸ್ವಯಂಭುವ ಭೂತಹಿತೇನ ಭೂತಲೆ ಅನ್ನುವಂತಹ 24 ತೀರ್ಥಂಕರರ ಸ್ತುತಿಯನ್ನು ತಯಾರು ಮಾಡೋದಕ್ಕೆ ಮನಸ್ಸಿನಲ್ಲಿ ಪ್ರಾರಂಭ ಮಾಡಿದ್ರು ಸಮಂತ ಭದ್ರಾಚಾರ್ಯರು. ಆವಾಗ ಮರುದಿವಸ ಇದನ್ನು ಹೇಳೋದಕ್ಕೆ ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಇರುವವರು ಹೇಳಿದರು, ಇವನ ಸ್ತುತಿ ಸ್ತೋತ್ರ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ, ಇವನು ಪಿಂಡಿಗೆ ನಮಸ್ಕಾರ ಮಾಡಲಿ ಅಂತ ಅಂದರು. ಆವಾಗ 8ನೆಯ ಸಂಖ್ಯೆಯ ಸ್ತುತಿ ಬರ್ತಾಯಿತ್ತು ಚಂದ್ರಪ್ರಭ ಭಗವಾನರದ್ದು. ವಂದೇಬಿ ವಂದ್ಯಂ ಅಂತ ಹೇಳಿ ನಮಸ್ಕಾರ ಮಾಡೇ ಬಿಟ್ಟರು. ಆವಾಗ ಪಿಂಡಿ ಒಡಿತು, ಚಂದ್ರಪ್ರಭ ಭಗವಾನರ ಮೂರ್ತಿ ಮೇಲೆ ಬಂತು. ಎಷ್ಟು ದೊಡ್ಡ ಪ್ರಭಾವನೆ ಮಾಡಿರಬೇಕು ಇವರೆಲ್ಲ. ಆವಾಗ ಎಷ್ಟೋ ಲಕ್ಷಾಂತರ ಜನರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅಂಥ ದೊಡ್ಡ ಪ್ರಭಾವನೆ ಆಯಿತು ಅವಾಗೆಲ್ಲ ಆಚಾರ್ಯ ಸಮಂತ ಭದ್ರ ಆಯ್ತಿಲ್ಲ. ಇವರ ಹೃದಯದಲ್ಲಿ ಆ ಕಿಂಚಿನ್ಯ ಧರ್ಮ ಇರೋದ್ರಿಂದನೇ ಈ ಇದು ಬರೋದಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಜೀವದಲ್ಲಿ ಆ ಶಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನೋಡ್ರಿ, ಅಕಲಂಕರು 6 ತಿಂಗಳುಗಳವರೆಗೆ ಬೌದ್ಧರ ಜೊತೆಗೆ ವಾದ ಮಾಡಿದ್ರು. ಆದರೆ ಅದು ಪರದೆಯ ಒಳಗಡೆ ತಾರಾದೇವಿ ವಾದ ಮಾಡ್ತಾಯಿದ್ಲು. ಅದು ಇವ್ರಿಗೆ ಗೊತ್ತಿರಲಿಲ್ಲ. 6 ತಿಂಗಳುಗಳವರೆಗೆ ಜೈನ ಧರ್ಮದ ಎಷ್ಟು ದೊಡ್ಡ ವಾದ ವಿವಾದ ಆಗಿರಬೇಕು. ಅದರಲ್ಲಿ ಒಂದು ವಿಷಯ ಏನಿತ್ತು ಅಂತಂದರೆ, ಒಂದು ಸಲ ಕೇಳಿದ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳೋದಿಲ್ಲ, ಒಂದು ಸಲ ಹೇಳಿದ ಪ್ರಶ್ನೆಯನ್ನು ಇನ್ನೊಂದು ಸಲ ಹೇಳೋದಿಲ್ಲ. ಆ ರೀತಿ ವಾದ ವಿವಾದ ಅದು ಎಷ್ಟು 6 ತಿಂಗಳುಗಳವರೆಗೆ ನಡೀತು. ಅದಾದ ನಂತರ ಅಕಲಂಕರಿಗೆ ಇದು ಗೊತ್ತಾಯಿತು. ಒಳಗಡೆ ಹೋಗಿ ಗಡಿಗೆಯನ್ನು ಹೊಡೆದು ಆವತ್ತಿನಿಂದ ಅವರು ಇದನ್ನು ಸಮಾಪ್ತ ಮಾಡಿಬಿಟ್ರು ವಾದ ವಿವಾದವನ್ನು. ಮತ್ತು ಇವರ ಪ್ರತಿಪಕ್ಷದವ್ರು ಏನಿದ್ರು ಅವರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಈ ದೇಶನ, ಅಂದರೆ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದರೆ ಈ ದೇಶವನ್ನೇ ಬಿಟ್ಟು ಹೊರಗಡೆ ಹೋಗಬೇಕಾಯ್ತು. ಅವ್ರಿಗೆ ದೇಶವನ್ನೇ ಬಿಟ್ಟುಬಿಟ್ರು ಅವರು. ಅಕಲಂಕ ಆ ಸಮಯದಲ್ಲಿ ಅಂಥ ದೊಡ್ಡ ಕೆಲಸ ಮಾಡಿದ್ರು. ಮಹಾನ್ ತುಂಗಾಚಾರ್ಯರನ್ನು ನೋಡಿ, ಒಂದು 48 ಕೋಣೆಗಳು ಇರುವಂತಹ ಒಳಗಡೆ ತಗೊಂಡೋಗಿ ಹಾಕಿದ್ರಲ್ಲ, ಅಲ್ಲಿ ಭಕ್ತ ಮರ ಒಂದೊಂದು ಶ್ಲೋಕವನ್ನು ಅವರು ಹೇಗೆ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇದ್ರು. ಆಯಾಯ ರೀತಿ ಒಂದೊಂದು
ಬಾಗಿಲು ಸಂಕಲೆ ಬೀಗಗಳು ಪುಡಿ ಪುಡಿ ಪುಡಿಯಾಗಿ ಕೆಳಗಡೆ ಬೀಳ್ತಾ ಬಂದ್ವು ಅಲ್ವಾ. 48 ಬಾಗಿಲುಗಳು ತೆರೆದು ಹೋಯ್ತು, ಎಲ್ಲನೂ ಸ್ವಚ್ಛ ಆಯಿತು. ಅವ್ರು ಮಾನತುಂಗಾಚಾರ್ಯರು ಹೊರಗಡೆ ಬಂದು ನಿಂತರು ಅಲ್ವಾ. ಇದೆಲ್ಲ ಅವರ ಹೃದಯದಲ್ಲಿ ಅಡಗಿರುವಂಥ ಆಕಿಂಚನ್ಯ ಧರ್ಮದ ಮಹಿಮೆನೇ ಹೌದಿದು. ಅದರದ್ದು ಆ ಮಹಿಮೆಯಿಂದಲೇ, ಆ ಒಂದು ದೃಢ ನಿರ್ಧಾರದಿಂದಲೇ ಅವರು ಆ ರೀತಿ ತಪ ಮಾಡೋದಕ್ಕೆ ಸಾಧ್ಯ. ನನ್ನದು ಅದು ಇದೆ, ನನ್ನದು ಇದಿದೆ ಅಂತಂದರೆ ತಪದ ಸಿದ್ಧಿ ಜೀವಕ್ಕೆ ಆಗೋದಿಲ್ಲ. ತಪದ ಸಿದ್ಧಿ ಜೀವಕ್ಕೆ ಆಗೋದಿಲ್ಲ ಅಂತಂದರೆ ಜೀವನಲ್ಲಿ ಈ ರೀತಿ ಮಹಿಮೆ ಕಾಣುವುದಿಲ್ಲ. ಈ ರೀತಿ ಮಹಿಮೆ ಜೀವನಲ್ಲಿ ಇಲ್ಲ ಅಂತಂದರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಜೀವನು ಮಾಡಲು ಸಾಧ್ಯ ಇಲ್ಲ ಅಲ್ವಾ. ಇದರಿಂದ ಸಿದ್ಧ ಆಗ್ತದೆ ಏನು ಅಂತಂದರೆ ಅವರ ಹೃದಯದಲ್ಲಿ ಈ ಉತ್ತಮ ಆಕಿಂಚನ್ಯ ಧರ್ಮ ವಿರಾಜಮಾನ ಇತ್ತು. ಅದರ ಬಲದಿಂದನೇ ಇಂತಹ ದೊಡ್ಡ ದೊಡ್ಡ ಕ್ರಿಯೆಗಳು ಆದವು ಅಲ್ವಾ. ನೋಡಿ, ವ್ಯವಹಾರದಿಂದ ನೋಡಿದರೆ ಆತ್ಮನು ಅನೇಕ ಪ್ರಕಾರದ ಪಾಪ ಪುಣ್ಯ ರೂಪದ ಕಾರ್ಯ ಮಾಡುವವನು ಕಾಣ್ತಾನೆ. ಆದ್ದರಿಂದ ಅವುಗಳನ್ನು ಮಾಡುವವನು ಭೋಗಿಸುವವನು ಎನ್ನಲ್ಪಡುತ್ತದೆ. ಆದರೆ ಯಥಾರ್ಥ ವಿಚಾರ ಮಾಡಿದರೆ ಆತ್ಮನು ಜ್ಞಾನಗುಣದ ಕರ್ತ ಭೋಗ್ತಾ ಇದ್ದಾನೆ ಅಷ್ಟೇ. ಜ್ಞಾನವೇ ಆತ್ಮ ಸ್ವರೂಪವಾಗಿದೆ ಅಷ್ಟೇ. ಜ್ಞಾನಗುಣದಿಂದಲೇ ಅನ್ಯ ಎಲ್ಲವನ್ನು ಅವನು ತಿಳಿತಾನೆ. ಗಡಿಗೆ, ವಸ್ತ್ರ, ಮನೆ, ವಾಹನ, ಒಡವೆ ಇವೆಲ್ಲ ಆತ್ಮನು ತಿಳಿಯುತ್ತಾನೆ. ಆದರೆ ಗಡಿಗೆ, ವಸ್ತ್ರ, ಮನೆ, ವಾಹನ ತಾನು ಸ್ವಯಂ ಆಗುವುದಿಲ್ಲ. ತಾನು ಸ್ವಯಂ ಹೇಗಾಗ್ತಾನೆ ಅಲ್ವಾ. ಅದೇ ರೀತಿ ಅನಾದಿ ಕಾಲದಿಂದ ಕರ್ಮಬಂಧದಿಂದ ಕೂಡಿದ ಆತ್ಮನು ಕರ್ಮಗಳ ಜೊತೆಗಿದ್ದರೂ ಕೂಡ ತನ್ನ ಜ್ಞಾನ ದರ್ಶನ ಗುಣವನ್ನಂತೂ ಬಿಡೋದಿಲ್ಲ. ಜ್ಞಾನಿಗಳಾದ ಮುನಿಗಳು ವಸ್ತು ಸ್ವರೂಪವನ್ನು ತಿಳಿದು ಪರದ್ರವ್ಯದ ನಿಮಿತ್ತದಿಂದ ಆಗುವಂಥ ಸ್ವಭಾವವನ್ನು ಕೂಡ ತಿಳಿತಾರೆ. ಇವೆಲ್ಲ ಆತ್ಮನ ಸ್ವಭಾವಗಳಂತೂ ಅಲ್ಲ. ನೋಡಿ, ಗಾಳಿಯ ಕಾರಣದಿಂದ ಸಮುದ್ರದಲ್ಲಿ ತರಂಗಗಳು ಅಂತಂದರೆ ಅಲೆಗಳು ಹೇಳ್ತವೆ. ಅದು ನಿಮಗೆ ಗೊತ್ತಿದೆ, ನೀವು ನೋಡಿದ್ದೀರಿ. ಎಷ್ಟೊಂದು ಅಲೆಗಳು ಹೇಳ್ತಾವಲ್ಲ, ಯಾವುದ್ರ ಕಾರಣದಿಂದಪ್ಪ? ಗಾಳಿಯ ಕಾರಣದಿಂದ. ನಿಜವಾಗಿ ವಿಚಾರ ಮಾಡಿದರೆ ಇದನ್ನ ಗಾಳಿ ಮತ್ತು ಸಮುದ್ರ ಒಂದೇ ವಸ್ತು ಅಲ್ಲ, ಅವು ಬೇರೆ ಬೇರೆ ವಸ್ತು ಇದ್ದಾವೆ ಅಲ್ವಾ. ಅದೇ ರೀತಿ ಆತ್ಮನೂ ಕೂಡ ಪರದ್ರವ್ಯಗಳ ಕಾರಣದಿಂದ ಶುಭ ಅಶುಭ ಭಾವ ಮಾಡಿ ಅದರ ಫಲಗಳನ್ನು ಅನುಭವಿಸ್ತಾನೆ ಅಷ್ಟೇ. ಹೀಗೆ ವಿಚಾರ ಮಾಡಿ ಭೇದ ವಿಜ್ಞಾನಿ ಜೀವನು ತನ್ನಲ್ಲೇ ತಾನಿದ್ದು ಆಕಿಂಚಿನ್ಯ ಧರ್ಮದ ಅನುಭವವನ್ನು ಪಡಿತಾನೆ. ಅಂದರೆ ಇದರ ಸಂಪೂರ್ಣ ಹೇಳುವಂಥ ಸಾರಾಂಶ ಏನು ಅಂತಂದರೆ, ಈ ಆಕಿಂಚಿನ್ಯ ಧರ್ಮದ್ದು ನಿನ್ನೆಯ ಭಾಗವನ್ನು ಕೂಡ ನೀವು ಕೇಳಬೇಕು, ಇದನ್ನು ಕೇಳಬೇಕು. ಇಲ್ಲಾಂದರೆ ಒಂದೇ ಭಾಗದಲ್ಲಿ ಇದು ಅರ್ಥ ಆಗೋದಿಲ್ಲ, ನನಗೆ ಗೊತ್ತಿದೆ. ಬೇರೆ ಎಲ್ಲ ಭಾಗಗಳು ಒಂದೇ ಭಾಗದಲ್ಲಿ ಸ್ವಲ್ಪ ಏನಾರು ಅರ್ಥ ಆಗ್ತದೆ. ಆದರೆ ಇದಂತೂ ಎರಡು ಭಾಗ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಯಾಕೆಂದರೆ ಒಂದೊಂದು ಭಾಗದಲ್ಲಿ ಇದು ಅರ್ಥ ಆಗೋಂಥ ವಿಷಯ ಅಲ್ಲ. ಯಾಕೆಂದರೆ ಮಹತ್ವಪೂರ್ಣ ಬಿಂದುಗಳನ್ನು ನಿನ್ನೆ ಹೇಳಿ ಮುಗಿದು ಹೋಗಿದೆ. ಇಲ್ಲಿ ನನ್ನದು ಯಾವ ವಸ್ತುವೂ ಇಲ್ಲ ಅನ್ನುವಂತಹ ಒಂದು ಏನು ಭಾವನೆ, ದೃಢವಾದ ಭಾವನೆ ಇರ್ತದೆ ನೋಡಿ, ಆ ಜೀವನಲ್ಲಿ ಬೇರೆ ಎಲ್ಲ ಧರ್ಮಗಳು ಬಂದು ನಿಲ್ತವೆ ಅಲ್ವಾ. ಯಾಕೆಂತಂದರೆ ನನ್ನದು ಏನೂ ಇಲ್ಲ ಅಂತ ವಿಚಾರ ಬಂದ ತಕ್ಷಣ, ನನ್ನ ಆತ್ಮ ಒಬ್ಬನೇ ನನ್ನದು ಏನೂ ಇಲ್ಲ ಅಂತ ವಿಚಾರ ಬಂದರೆ ಆ ವ್ಯಕ್ತಿ ಸುಳ್ಳು ಹೇಳಲು ಸಾಧ್ಯ ಇಲ್ಲ ಅಲ್ವಾ. ಕಳ್ಳತನ ಮಾಡಲು ಸಾಧ್ಯ ಇಲ್ಲ, ಪರ ವಸ್ತುವನ್ನು ಆಶೆ ಮಾಡಲು ಕೂಡ ಸಾಧ್ಯ ಇಲ್ಲ ಅಲ್ವಾ. ಪರಿಗ್ರಹವನ್ನು ಸಂಗ್ರಹ ಮಾಡಲು ಕೂಡ ಸಾಧ್ಯ ಇಲ್ಲ. ಪರಿಗ್ರಹ ಸಂಗ್ರಹ ಆಗಿಲ್ಲ ಅಂತಂದರೆ ಅದರಿಂದ ತತ್ಸಂಬಂಧಿ ಬರುವಂಥ ಪಾಪದ ಆಶ್ರವ ಕೂಡ ಇಲ್ಲ. ಅರ್ಥ ಆಯಿತು. ಹಾಗಿದ್ರೆ ಈಗ ನನ್ನದು ಏನೂ ಇಲ್ಲ, ನಾನು ಒಬ್ಬನೇ ಆತ್ಮ, ಇದು ಆಕಿಂಚಿನ್ಯ ಧರ್ಮದಲ್ಲಿ ಎಷ್ಟೊಂದು ಸಾಮರ್ಥ್ಯ ಇದೆ. ನೀವು ವಿಚಾರ ಮಾಡಿರಿ. ಅಕಸ್ಮಾತ್ ಜೀವಕ್ಕೆ ಉತ್ತಮ ಆಕಿಂಚಿನ್ಯ ಧರ್ಮ ಒಂದು ಪ್ರಾಪ್ತ ಆಯಿತು ಅಂತಂದರೆ ಸಮಸ್ತ ತಪಗಳು, ಸಮಸ್ತ ಸಂಯಮಗಳು, ಸಮಸ್ತ ಚಾರಿತ್ರ್ಯಗಳು ಆ ಜೀವನಲ್ಲಿ ವಿರಾಜಮಾನ ಆಗ್ತವೆ, ವಿದ್ಯಮಾನ ಇರುತ್ತವೆ. ಅದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಮಹತ್ವಪೂರ್ಣ ಇದು ಉತ್ತಮ ಆಕಿಂಚಿನ್ಯ ಧರ್ಮ ಇದೆ. ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಬೋದಿತ್ತು, ಆದರೆ ಈಗ ಸಮಯ ಆಗ್ತಾಯಿದೆ. ಆದ್ದರಿಂದ ಇವತ್ತು ನಿಮ್ಮನ್ನು ಎದ್ದು ಬಿಡ್ತಾಯಿದ್ದೀನಿ. ನಾಳೆ ಮತ್ತೆ ಬೇರೆ ಭಾಗ ಹೇಳೋದಿದೆ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ರಿ. ಒಂದೇ ಭಾಗ ಕೇಳಿದ್ರೆ ನಿಮ್ಗೇನು ಗೊತ್ತಾಗಲ್ಲ. ಹಿಂದಿನ ಭಾಗವನ್ನು ಸ್ವಲ್ಪ ನೀವು ಕೇಳಿ ಬರಬೇಕಾಗ್ತದೆ. ನೇರವಾಗಿ ಇದನ್ನು ಕೇಳ್ತಿದ್ರಿ ಅಂತಂದರೆ ಇದನ್ನೇನು ಅರ್ಥ ಆಗಲ್ಲ ನಿಮಗೀಗ. ಆಯಿತು. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಯಾರಿಗೆ ಪ್ರತಿಯೊಂದು ಭಾಗ ಕೇಳಬೇಕು, ನೀವು ನಿಮ್ಮ ಪ್ಲೇಸ್ಟೋರ್ನಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ.
ಆಯ್ತು ಹೋಗೋರು.